ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ನಮ್ಮಯ ಭಾರತ ದೇಶವು ಸ್ವಾಭಿಮಾನದ ಮೂರ್ತಿಯು, ನಮ್ಮಯ ಭಾರತ ದೇಶವು ಎಂದು ನಂದದ ಆರತಿಯು. ನಮ್ಮಯ ಭಾರತ ದೇಶವು ಸ್ವಾಭಿಮಾನದ ಮೂರ್ತಿಯು, ನಮ್ಮಯ ಭಾರತ ದೇಶವು ಎಂದು ನಂದದ ಆರತಿಯು. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ನಮ್ಮಯ ಭಾರತ ದೇಶವು ಗಾಂಧಿ ಕನಸಿನ ದ್ಯೋತಕವು, ನಮ್ಮಯ ಭಾರತ ದೇಶವು ಪ್ರೀತಿ ತುಳುಕುವ ಸ್ವರ್ಗವು. ನಮ್ಮಯ ಭಾರತ ದೇಶವು ಗಾಂಧಿ ಕನಸಿನ ದ್ಯೋತಕವು, ನಮ್ಮಯ ಭಾರತ ದೇಶವು ಪ್ರೀತಿ ತುಳುಕುವ ಸ್ವರ್ಗವು. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ನಮ್ಮಯ ಭಾರತ ದೇಶವು ಸಚ್ಚಾರಿತ್ರ್ಯದ ತಾಣವು, ನಮ್ಮಯ ಭಾರತ ದೇಶವು ಪ್ರಜಾಪ್ರಭುತ್ವದ ಆಕರವು. ನಮ್ಮಯ ಭಾರತ ದೇಶವು ಸಚ್ಚಾರಿತ್ರ್ಯದ ತಾಣವು, ನಮ್ಮಯ ಭಾರತ ದೇಶವು ಪ್ರಜಾಪ್ರಭುತ್ವದ ಆಕರವು. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ,
ನಮ್ಮಯ ಭಾರತ ದೇಶವು ಸ್ವಾಭಿಮಾನದ ಮೂರ್ತಿಯು, ನಮ್ಮಯ ಭಾರತ ದೇಶವು ಎಂದು ನಂದದ ಆರತಿಯು. ನಮ್ಮಯ ಭಾರತ ದೇಶವು ಸ್ವಾಭಿಮಾನದ ಮೂರ್ತಿಯು, ನಮ್ಮಯ ಭಾರತ ದೇಶವು ಎಂದು ನಂದದ ಆರತಿಯು. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ನಮ್ಮಯ ಭಾರತ ದೇಶವು ಗಾಂಧಿ ಕನಸಿನ ದ್ಯೋತಕವು, ನಮ್ಮಯ ಭಾರತ ದೇಶವು ಪ್ರೀತಿ ತುಳುಕುವ ಸ್ವರ್ಗವು. ನಮ್ಮಯ ಭಾರತ ದೇಶವು ಗಾಂಧಿ ಕನಸಿನ ದ್ಯೋತಕವು, ನಮ್ಮಯ ಭಾರತ ದೇಶವು ಪ್ರೀತಿ ತುಳುಕುವ ಸ್ವರ್ಗವು. ಸ್ವಚ್ಛ ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ಈ ವೇದಿಕೆಯಲ್ಲಿ ಕೃಷ್ಣಪ್ಪನವರೇ, ಗೌರಮ್ಮನವರೇ, ಮಂಜುಳಮ್ಮನವರೇ, ಹಲವಾರು ಗಣ್ಯಮಾನ್ಯರಿಗೆ ಕನ್ನಡಿಗ ದಿನಾಚರಣೆ ವೇದಿಕೆ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ದಿನ ಬಹಳ ವಿಶೇಷ ದಿನ. ಅದು ವಿಶ್ವ ಕಾರ್ಮಿಕರ ದಿನಾಚರಣೆ. ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಏನು ಪರಿಸರ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ, ಬಹಳ ಉತ್ತಮವಾದಂತಹ ಕೆಲಸ ಇದು. ಪರಿಸರ ಉಳಿಸಿ, ಪರಿಸರ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನನ್ನ ಮಿತ್ರರಾದ ಯೋಗೇಶ್ ಅವರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸಹ ಮಿತ್ರರು, ಈ ಭಾಗದ ರಾಜಕೀಯ ನಾಯಕರೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನ ಅವರು ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಕಾರ್ಮಿಕರ ಭವನಗಳು ಎಷ್ಟು ಇದ್ದಾವೆ ಅಂತ ನಮಗೆ ಗೊತ್ತಿದೆ. ಮೊನ್ನೆ ನಡೆದಂತ ಈ ಓಲಾ ಚಾಲಕರ ಎಷ್ಟೊಂದು ಹೋರಾಟಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದಾರೆ. ಅವರ ಮೇಲೆ ಎಂತ ಒತ್ತಡಗಳು ಬಂದಿದ್ದವು. ಅದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳಿ ರಾಜಕೀಯ ಮುಖಂಡನಾಗಿ ನಿಮ್ಮ ತಂಡಗಳಿಗೆ ನಾನು ನಿಲ್ತೀನಿ ಅಂತ ಹೇಳಿದಾಗ ಹಲವಾರು ಕನ್ನಡ ಸಂಘಟನೆಗಳು ಕೂಡ ಜೊತೆಗೂಡಿ ಓಲಾ ಅವರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿಬಿಟ್ಟು ಹಲವಾರು ರೀತಿಯ ಹೋರಾಟಗಳನ್ನು ಹಮ್ಮಿಕೊಂಡಿದ್ದೇವೆ. ಅದು ನೀವು ಕಣ್ಮುಂದೆ ನಿಲ್ಲುವಂತ ಇತಿಹಾಸ. ಇವತ್ತು ಕಾರ್ಮಿಕರು ತಂತ್ರಜ್ಞಾನದಲ್ಲೇ ಆಗಿರಲಿ, ಸರ್ಕಾರಿ ಕೆಲಸದಲ್ಲೇ ಆಗಿರಲಿ ಅಥವಾ ಖಾಸಗಿ ಕೆಲಸದಲ್ಲೇ ಆಗಿರಲಿ ಒತ್ತಡದ ಬದುಕನ್ನು ಬದುಕ್ತಾ ಇದ್ದಾರೆ. ಅವರು ನಿರ್ಭೀತರಾಗಿ ಬದುಕಿಗೆ ಆಗ್ತಾ ಇಲ್ಲ. ಅಲ್ಲಿ ಮಾಲೀಕರ ಒತ್ತಡ ಅಥವಾ ಮ್ಯಾನೇಜರ್ ಒತ್ತಡ, ಅಧಿಕಾರಿಗಳ ಸಂದರ್ಭದಲ್ಲಿ ಅವರು ಮನೆಗೆ ಹೋಗ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಿಗೆ ಗೊತ್ತಾದಾಗ ಅದನ್ನು ನ್ಯಾಯಗೊಳಿಸುವ ಮೂಲಕ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇರೋದು ಹಲವಾರು ರೀತಿಯಲ್ಲಿ ತಾವು ಗಮನಿಸಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಈ ಬಾಲ್ಯ ಪದ್ಧತಿ ಕಾರ್ಮಿಕರಾಗಿ ಅವರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ, ಅದು ಕೂಡ ಸಲ್ಲ. ಯಾಕಂದ್ರೆ ಬಾಲ್ಯದಲ್ಲಿ ಯಾರಿಗೂ ಕಾರ್ಮಿಕ ಹುದ್ದೆಗಳನ್ನು ಕೊಡೋದಿಲ್ಲ, ಅವರಿಗೆ 15 ವರ್ಷ ತುಂಬಬೇಕು, ಅದಾದ್ಮೇಲೆ ನಮಗೆ ಕೆಲಸ ಸೇರಿಸಬೇಕು ನಿಯಮ ಇದೆ. ಆದರೂ ಕೂಡ ಅದನ್ನು ಉಲ್ಲಂಘಿಸ್ತಾರೆ. ಅದಕ್ಕೆ ಕಾನೂನು ಬದ್ಧವಾದಂತಹ ತನ್ನದೇ ಆದ ನೆಲೆಗಳಲ್ಲಿ ಸರ್ಕಾರಗಳು ಕ್ರಮಗಳನ್ನು ತಗೊಳ್ತಾರೆ. ಸಾರ್ವಜನಿಕ
ಸಂಘಟನೆಗಳು ಕೂಡ ಎಚ್ಚೆತ್ತುಕೊಳ್ಬೇಕು. ಕನ್ನಡ ಪರ ಸಂಘಟನೆಗಳು ಕೂಡ ಅದರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ಈ ಏನು ಕಾರ್ಮಿಕರ ದಿನಾಚರಣೆ ಇದೆ ಅವರಿಗಾಗಿ ನಾವು ನಮ್ಮ ಸಂಪೂರ್ಣ ತನು ಮನ ಧನ ರಕ್ತ ಕೂಡ ನಾವು ಮಾಡ್ತಾನೆ ಬಂದಿದ್ದೇವೆ. ಹಾಗಾಗಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಏನು ಯೋಗೇಶ್ವರು ಅಂದ್ಕೊಂಡಿದ್ದಾರೆ ಪರಿಸರ ಜಾಗೃತಿ ಉತ್ಸವ, ಈ ಪರಿಸರವನ್ನ ಉಳಿಸಿ ಬೆಳೆಸುವಂತ ಕಾರ್ಯಕ್ರಮ ಹಾಕೊಂಡಿದ್ದಾಗಲೇ ನಿನ್ನೆ ತುಂತುರು ಮಳೆ ಬೆಂಗಳೂರಿನಲ್ಲಿ ನೆಲೆನಿಲ್ಲಿತ್ತು. ಅದು ಅದರ ಸಂದೇಶ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಅನ್ನೋ ಸಂದೇಶಕ್ಕೆ ಯೋಗೇಶ್ವರಿಗೆ ದೇವರೇ ಕೃತಜ್ಞರಿದ್ದಾರೆ. ನಿನ್ನೆ ಮಳೆ ಬಂದಿದ್ದೇವೆ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದ. ಈ ತರ ಹಲವಾರು ಕಾರ್ಯಕ್ರಮಗಳನ್ನ ಗಿಡ ನೆಡುವ ಕಾರ್ಯಕ್ರಮಗಳೆಲ್ಲವೂ ಸೇರಿ ಹಾಕೊಂಡಾಗ ಒಬ್ಬ ಮನುಷ್ಯ ಒಂದು ಗಿಡವನ್ನು ನೆಟ್ಟರೆ ಸಹಸ್ರಾರು ವರ್ಷಗಳು ಅದು ಬೆಳೆದು ಹೆಮ್ಮರವಾಗಿ ನಮಗೆ ನೆರಳು ಕೊಡುತ್ತೆ, ಪಕ್ಷಿ ಪ್ರಾಣಿಗಳಿಗೆ ಆಹಾರ ಕೊಡುತ್ತೆ, ಅದು ಎಲ್ಲರಿಗೂ ಒಂದು ಒಳ್ಳೆಯ ವಾತಾವರಣವನ್ನು ಕೊಡುತ್ತೆ, ಗಾಳಿಯನ್ನು ಕೊಡುತ್ತೆ, ಆಮ್ಲಜನಕವನ್ನು ನಿರ್ಮಾಣ ಮಾಡುತ್ತೆ. ಹಾಗಾಗಿ ಇವತ್ತು ನೋಡ್ತಾ ಇದ್ದೀರಿ ಉಷ್ಣಾಂಶ ಬಳ್ಳಾರಿಗೆ ರಾಯಚೂರು ಇರುತ್ತೆ, ಅಂಗಡಿಯಲ್ಲೇ ಆಮ್ಲೆಟ್ ಹಾಕ್ಬಿಡ್ಬೋದು. ಆ ತರ ಇದೆ. ನಾನು ರಾಜ್ಯ ಸುತ್ತಾಡಿ ಬರ್ತೇನೆ. ಆ ಪರಿಸರ ಹಾಳಾಗಿರುವುದರಿಂದಲೇ ಅದು ಆ ಉಷ್ಣಾಂಶ ಹೆಚ್ಚು ಅಂತ ನಮಗೆ ಗೊತ್ತಾಗ್ತದೆ. ಅದಕ್ಕಾಗಿ ನಾವು ಗಿಡಗಳನ್ನು ನೆಟ್ಟಾಗ ಮರಗಳನ್ನು ಬೆಳೆಸಿದಾಗ ಪರಿಸರ ತಾನಾಗಿ ಅದು ಪರಿವರ್ತನೆ ಆಗುತ್ತೆ ಅಂತ ಅನ್ನುವ ಸಂದೇಶವನ್ನ ಕನ್ನಡಿಗರ ರಕ್ಷಣಾ ವೇದಿಕೆಯ ಪರವಾಗಿ ನಿಮ್ಮೆಲ್ಲ ನಾನು ತಿಳಿಸಿ ಬಯಸ್ತಾ ಇದ್ದೇನೆ. ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ನಾನು ಹಲವಾರು ಕಾರ್ಯಕ್ರಮಗಳು ಹೋಗಬೇಕಾಗಿದೆ. ಇವತ್ತು ಏನು ನಾನು ಬಳ್ಳಾರಿ ಹೋಗಬೇಕಾಗಿತ್ತು, ನನ್ನ ಮಿತ್ರ ಹೇಳಿದ್ರು ಇಲ್ಲ ನೀವು ನನ್ನ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ. ಹಾಗಾಗಿ ನಾನು ಆ ಕಾರ್ಯಕ್ರಮವನ್ನ ಬದಲಾವಣೆ ಮಾಡಿ ಈ ಕಾರ್ಯಕ್ರಮ ಬಂದಿದ್ದೇನೆ. ಇದು ನನ್ನ ಸಂಘಟನೆ, ನಮ್ಮೆಲ್ಲರ ಸಂಘಟನೆ. ಹಾಗಾಗಿ ಈ ಸಂಘಟನೆಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪರಿಸರ ಉತ್ಸವದ ಅಂಗವಾಗಿ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ಅನ್ಯತಾ ಭಾವಿಸಬಾರದು, ಮನ್ನಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ, ಜೈ ಭಾರತ ಅಂದ್ರೆ. ಈ ದಿನ ವೀರ ಕನ್ನಡಿಗರ ಸಂಘಟನೆಯಿಂದ ಸುಮಾರು 150 ಸಸಿಗಳನ್ನ ನೆಡುವ ಮುಖಾಂತರ ವಿಭಿನ್ನವಾಗಿ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಭಾಳ ಸಂತೋಷ ಆಯಿತು. ಸೊ ಇದನ್ನು ಎಲ್ಲರೂ ಈ ತರಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಇವತ್ತಿನ ದಿವಸ ಬೆಂಗಳೂರಲ್ಲಿ ಏನು ಬೇಸಿಗೆ ತಾಪ ಸುಮಾರು 38 ಡಿಗ್ರಿ 40 ಡಿಗ್ರಿವರೆಗೂ ಹೋಗ್ತಾ ಇದೆ. ಈ ರೀತಿ ಇರಲಿಲ್ಲ ನಮ್ಮ ಬೆಂಗಳೂರು. ಸೊ ಈ ಥರ ಸಸಿಗಳನ್ನ ನೆಡುವ ಮುಖಾಂತರ ನಮ್ಮ ಹಿಂದಿನ ಪರಿಸರಕ್ಕೆ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು. ಇದು ಎಲ್ಲರಿಗೂ ಸಹ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮನ ಹಮ್ಮಿಕೊಂಡಂತಹ ಎಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ಇವತ್ತು ವಿಶ್ವ ಕಾರ್ಮಿಕರ ದಿನಾಚರಣೆಗೆ ಶುಭಾಶಯಗಳು. ಈ ಭಾಗದಲ್ಲಿ ಇವತ್ತು ಯೋಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗೂ ಸುಮಾರು 150ಕ್ಕಿಂತ ಹೆಚ್ಚು ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ. ಅದೇ ರೀತಿ ಆ ಗಿಡಗಳನ್ನು ಕಾಪಾಡ್ತಾ ಈ ಬಿಸಿಲಿನ ತಾಪದಲ್ಲಿ ನೀರು ಕಡಿಮೆ ಆಗಿದೆ. ದಯವಿಟ್ಟು ಇಲ್ಲಿ ನಮ್ಮ ಅಧಿಕಾರಿಗಳು ಯಾವುದೇ ಒಂದು ಬೋರು ರಿಪೇರಿ ಆದರೆ ಅತಿ ಶೀಘ್ರದಲ್ಲೇ ಅದನ್ನು ಸರಿಪಡಿಸ್ಬೇಕಂತ ಕೇಳ್ಕೊತಿದ್ದೀವಿ. ಯಾಕಂದರೆ ಎಲ್ಲಿಂದ ತರೋದು ನೀರು? ಕಾವೇರಿ ಆರಿಸ್ಬಿಟ್ರು, ನಮ್ಮವರೆಲ್ಲ ಆರಿಸ್ಬಿಟ್ರು. ಎಷ್ಟೋ ಜನ ಕನ್ನಡಿಗರು ರಕ್ತ ಪ್ರಾಣ ಎಲ್ಲ ಕೊಟ್ಟಿದ್ದಾರೆ. ಅವ್ರು ಯಾರನ್ನೂ ನೆನೆಸ್ಕೊಳ್ಳಲ್ಲ. ಎಷ್ಟೋ ಪೊಲೀಸ್ ಹೊಡೆತಗಳು ತಿಂದು ಮಣ್ಣಾಗ್ಬಿಟ್ಟಿದ್ದಾರೆ ಕಾವೇರಿ ಗಲಾಟೆಯಲ್ಲಿ. ಅವ್ರದ್ದು ಯಾರ್ದು ಬರಲ್ಲ, ಅದು ನನಗೆ ಮುಚ್ಚಾಕ್ಬಿಡ್ತಾರೆ. ದಯವಿಟ್ಟು ಯಾವುದೇ ಹೋರಾಟ ಇರಲಿ, ಕನ್ನಡಿಗರು ಎಚ್ಚೆತ್ತಿ ನಿಂತು ಎದೆ ತಟ್ಟಿ ನಿಂತ್ಕೊಬೇಕು. ಯಾಕಂದರೆ ಇವತ್ತು ನಾವು ಕನ್ನಡ ಬೆಳೆಸಿ ಅಂತ ಇದ್ವಿ, ಅದು ಹಿಂದೆ ಹೋಗ್ತಾಯಿದೆ. ಏನಕ್ಕೆ ಹೋಗ್ತಾಯಿದೆ? ಅಧಿಕಾರಿಗಳು ಯಾರಿಗೋ ಕೊಟ್ಬಿಡೋದು. 80% ಕನ್ನಡದ್ದು ಹಂಗೆ ಇರಬೇಕು. ಆದರೆ ಬೋರ್ಡಲ್ಲಿ ಅವ್ರದ್ದು ಇಂಗ್ಲೀಷದೇ ಫಸ್ಟ್ ಇದೆ, ನಮ್ಮದು 25% ಇಲ್ಲ. ದಯವಿಟ್ಟು ಅಧಿಕಾರಿಗಳು ಇಂಥ ಬಂದಾಗ ಯಾವುದೋ ಒಂದು ಅಂಗಡಿ ಇಲ್ಲ, ಯಾವುದೋ ಒಂದು ಶಾಪಿಂಗ್ ಮಾಲ್ ಯಾವುದೇ ಇರಲಿ, ಫಸ್ಟ್ ಕನ್ನಡಕ್ಕೆ ಆದ್ಯತೆ ಕೊಡಬೇಕು. 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ಇವತ್ತು 40 ರೀಚ್ ಆಗಿದೆ. ಯಾಕೆಂದರೆ ಮಳೆ ಇಲ್ಲ. ಮರ ಇದ್ರೇ ಮರ ಬೆಳೆಸಬೇಕು, ಉಳಿಸಬೇಕು, ಪರಿಸರ ಕಾಪಾಡೋದಕ್ಕೆ ಯುವಕರೆಲ್ಲ ಬಂದಿದ್ದಾರೆ. ಇದೇ ರೀತಿ ಮುಂದಿನ ಯೂತ್ ಎಲ್ಲ ಸೇರಿ ಮರವನ್ನು ಬೆಳೆಸಿ
ಪರಿಸರ ಉಳಿಸ್ಬೇಕಾದ್ರೆ ಯೂತ್ ಎಲ್ಲ ಸೇರಿ ಮುಂದಿನ ದಿನದಲ್ಲಿ ನಾವೆಲ್ಲ ಜೊತೆ ಸಂಘಟನೆ ಮಾಡಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಪರಿಸರವನ್ನು ಉಳಿಸೋದಕ್ಕೋಸ್ಕರ ನಾವೆಲ್ಲ ಮಾದರಿ ಆಗೋಣ. ಒಂದು ಬೆಂಗಳೂರಲ್ಲಿ ಮಾದರಿ ಆಗಬೇಕನ್ನೋ ಉದ್ದೇಶ ನಾವೆಲ್ಲರೂ ಸೇರಿ ಆದರೆ ಖಂಡಿತ ಮಾದರಿ ಆಗುತ್ತೆ ಅಂತ 2 ಮಾತು ಮುಗಿಸುತ್ತೇನೆ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇಡೀ ರಾಜ್ಯಕ್ಕೆ ಕಾರ್ಮಿಕರ ದಿನಾಚರಣೆ ಶುಭಾಶಯ ಹೇಳ್ತಾ, ಕನ್ನಡಿಗರ ರಕ್ಷಣಾ ವೇದಿಕೆ ಏನು ವೀರ ಕನ್ನಡಿಗರ ರಕ್ಷಣಾ ವೇದಿಕೆ ಇದೆ, ಹಲವಾರು ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಹಲವಾರು ಬಾರಿ ಅವರು ಮಾಡಿಕೊಂಡೇ ಬಂದಿದ್ದಾರೆ. ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಏನು ಇವತ್ತು ಜನಪ್ರಸಿದ್ಧಿಯಾದಂಥ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ದಾಸ್ ಸಾಹೇಬರು ಬಂದಿದ್ದಾರೆ ಸದಸ್ಯರು. ಅವರ ಮಾರ್ಗದರ್ಶನ ಹಾಗೂ ನಿರೀಕ್ಷಣಾ ಅಧಿಕಾರಿಯಾದಂಥ ರಾಜೇಶ್ ಸಾಹೇಬ್ರವರ ಮಾರ್ಗದರ್ಶನದಲ್ಲಿ ಹಾಗೂ ಇಡೀ ಸಂಘಟನೆಯ ಪದಾಧಿಕಾರಿಗಳು ಸೇರಿ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮವನ್ನು ಪರಿಸರ ಜಾಗೃತಿ, ಗಿಡ ನಡಿ ಮರ ಬೆಳೆಸಿ ಅನ್ನೋ ಒಂದು ಕಾರ್ಯಕ್ರಮ, ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ಈ ರೀತಿ ಕಾರ್ಯಕ್ರಮ ರಾಜ್ಯದಲ್ಲಿ ಎಲ್ಲರೂ ಹಮ್ಮಿಕೊಂಡ್ರೆ ಉಷ್ಣಾಂಶ ತಾನಾಗೆ ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ನಿರೀಕ್ಷಣಾ ಅಧಿಕಾರಿಗಳು. ಅದೇ ರೀತಿ ನಾವು ಕೂಡ ಇರಬೇಕು. ಬರೀ ಗಿಡ ನೆಡೋದೊಂದೇ ಅಲ್ಲ, ಅದನ್ನು ಮಗು ಥರ ಜೋಪಾನ ಮಾಡಿದರೆ ಭಾಳ ಉತ್ತಮ ಆಗುತ್ತೆ. ಅದು 2 ವರ್ಷ ನಿರ್ಮಾಣ ಮಾಡಿದರೆ 25 ವರ್ಷ ಕೆಲಸ ಕೊಡುತ್ತೆ ಅಂತ ಹೇಳಿದ್ದಾರೆ. 100 ವರ್ಷವೂ ಕೆಲಸ ಕೊಡುತ್ತೆ ಅದು. ಹಾಗಾಗಿ ಮತ್ತೊಮ್ಮೆ ನಾನು ಮಾಧ್ಯಮ ಮಿತ್ರ ನಮ್ಮ ರೋಹಿತ್ಗೆ ಕೂಡ ನಾನು ಇದರಲ್ಲಿ ಸಹಪಾಠಿ ಅವರು ಸಹ ಭಾಗಿಯಾಗಿದ್ದಾರೆ. ಅವರು ಮಾಧ್ಯಮ ಕೂಡ ಬೆಳೀಲಿ ಅಂತ ಹೇಳ್ತಾ, ವಿಶ್ವ ಏನು ಇದು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ. ಧನ್ಯವಾದ. ನಾನು ಕನ್ನಡ ನಜೀರ್. ಭಾರತವ ಕಟ್ಟೋಣ, ಭಾರತ ದೇಶದಲ್ಲಿ ಬದುಕೋಣ, ನಮ್ಮ ಭಾರತ ಉಳಿಸೋಣ, ಗಾಂಧಿ ಆದರ್ಶ ಮೆರೆಯೋಣ. ಸ್ವಚ್ಛ ಭಾರತ ನಮ್ಮ ಭಾರತ, ದಿವ್ಯ ಭಾರತ, ಭವ್ಯ ಭಾರತ. ನಮ್ಮಯ ಭಾರತ ದೇಶವು ಸಚ್ಚಾರಿತ್ರ್ಯದ ತಾಣವು, ನಮ್ಮಯ ಭಾರತ ದೇಶವು ಪ್ರಜಾಪ್ರಭುತ್ವದ ಆಕರವು. ನಮ್ಮಯ ಭಾರತ ದೇಶವು ಸಚ್ಚಾರಿತ್ರ್ಯದ ತಾಣವು, ನಮ್ಮಯ ಭಾರತ